ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅಂದರೆ ಎಲ್ಲ ತರಕಾರಿನೂ ಮತ್ತು ಮಶ್ರೂಮ್ ಎಲ್ಲ ಸೇರಿಸಿ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಕೊಡ್ತಾರೋ ಹಾಗೆ ಮಾಡೋದು ತೋರಿಸ್ತೀನಿ. ಏನಂದರೆ ವೆಜ್ ಫ್ರೈಡ್ ರೈಸ್ ಎಲ್ಲ ರೆಸ್ಟೋರೆಂಟ್ಗೆ ಹೋದರೆ ತುಂಬ ಕಾಸ್ಟ್ಲಿ. ಮತ್ತು ಏನಂದರೆ ಯಾವುದು ಸಾಸ್ ಕೂಡ ಬಳಸೋದಿಲ್ಲ ನಾನು. ಸಾಸ್ ಏನು ಬಳಸ್ದೇ ರೆಸ್ಟೋರೆಂಟ್ ಸ್ಟೈಲ್ ಹೇಗೆ ಮಾಡ್ತಾರೋ ಹಾಗೆ ತೋರಿಸ್ತೀನಿ. ನಿಜವಾಗ್ಲೂ ಬೆಸ್ಟ್ ರೆಸಿಪಿ, ಹೆಲ್ತಿ ರೆಸಿಪಿ ತುಂಬ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಹೆಂಗೆ ಗೊತ್ತಾ, ಈ ಥರ ವೆಜಿಟೇಬಲ್ ಫ್ರೈಡ್ ರೈಸ್ ಎಲ್ಲನೂ ಆರಾಮ್ಸಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ನೀವು ಹಾಕೋಬೋದು. ಬೆಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಇದು. ಅದಾದಮೇಲೆ ತರಕಾರಿ ಎಲ್ಲ ತಿಂದೇ ಹೋದರೆ ಮಕ್ಕಳು ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳೆಲ್ಲ ಆರಾಮ್ಸಾಗಿ ತಿನ್ಕೋತಾರೆ, ಎಂಥ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನೀವು ಈ ಥರ ಎಲ್ಲ ಟೇಸ್ಟಿಯಾಗಿ ಮಾಡಿಕೊಡಿ. ಆಮೇಲೆ ತುಂಬ ಎಲ್ತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ರೆಸಿಪೀಸ್ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಯಾವಾಗಲೂ ನಾವು ಮಾಡ್ಕೊಡೋ ಥರ ಪಲಾವು ಆ ಥರ ಎಲ್ಲ ಮಾಡಿಕೊಟ್ರೆ ಸ್ವಲ್ಪ ಬೋರ್ ಅನ್ನೋದು ಆಗುತ್ತೆ ಅಲ್ವಾ ಅವ್ರಿಗೆ. ಈ ಥರ ಫ್ರೈಡ್ ರೈಸು ಮಶ್ರೂಮ್ಸ್ ಎಲ್ಲ ಬಳಸ್ಕೊಂಡು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಏನಂದರೆ ಯಾವುದಾದ್ರೂ ತರಕಾರಿನ ಬಳಸ್ಕೋಬೋದು ನೀವು. ನಾನು ಬಳಸ್ತಿರೋದನ್ನೇ ಏನು ಬಳಸ್ಬೇಕಂತ ಏನಿಲ್ಲ. ನಿಮ್ಗೆ ಯಾವ್ದು ಎಲ್ಲ ಥರ ತರಕಾರಿನೂ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಒಂದು 4 ಥರ ಬಳಸ್ಕೊತಿದ್ದೀನಿ. ಅಂದರೆ ಬೀನ್ಸು, ಕ್ಯಾರೆಟು, ಮಶ್ರೂಮು, ಕ್ಯಾಪ್ಸಿಕಮ್ಮು ಅಷ್ಟೇ ನಾನು ಬಳಸ್ಕೊತಿರೋದು. ಇನ್ನು ಜೊತೆ ಈರುಳ್ಳಿ ಬಳಸ್ಕೊತಿದ್ದೀನಿ ಅಷ್ಟೇ. ನೀವು ಬೇಕಾದ್ರೆ ಕ್ಯಾಬೇಜ್ ಕೂಡ ಬಳಸ್ಕೋಬೋದು. ಅದೇ ಥರ ಪನ್ನೀರ್ ಕೂಡ ಹಾಕ್ಕೋಬೋದು ನೀವು. ಜೊತೆಗೇ ಎಲ್ಲ ಪ್ರೋಟೀನ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೀಗ ಮಶ್ರೂಮ್ ಹಾಕ್ತಿದ್ದೀವಿ ಅಂದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಜೊತೆಗೇ, ಎಂಥ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು ಇವಾಗ ಬರೀ ಮಶ್ರೂಮ್ ಅಷ್ಟೇ ಆ್ಯಡ್ ಮಾಡ್ತಿದ್ದೀನಿ, ಪನ್ನೀರ್ ಇರಲಿಲ್ಲ. ಸುಮ್ಮನೆ ಇವಾಗ ಏನು ಹೋಗ್ತಾರದು ಅಂದ್ಬಿಟ್ಟು ಬರೀ ಮಶ್ರೂಮೇ ಇತ್ತಲ್ವ, ನೆನ್ನೆ ತಂದು ಸ್ವಲ್ಪ ಆಮ್ಲೆಟ್ ಮಾಡ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಹಾಗೆ ಮಡಗಿದೆ ಅಲ್ವಾ. ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಆ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೋತೀನಿ. ನೋಡಿ ಸ್ವಲ್ಪನೇ ಬಳಸ್ಕೊತಿದ್ದೀನಿ. ಕ್ಯಾರೆಟು, ಬೀನ್ಸ್ ಎಲ್ಲ ಅಷ್ಟೇ ಸ್ವಲ್ಪನೇ, ಜಾಸ್ತಿ ನಾವಿಬ್ಬರೇ ಅಲ್ವಾ, ಜಾಸ್ತಿ ಏನು ಬೇಕಾಗಿಲ್ಲ. ಆಮೇಲೆ ಪುಟ್ಟಾಗೂ ಸ್ವಲ್ಪ ಚಪಾತಿ ಎಲ್ಲ ಇತ್ತು, ಅದಕ್ಕೆ ಸ್ವಲ್ಪ ರೈಸ್ ಅನ್ನೋದು ಬೇಕು ಅಂದ್ಬಿಟ್ಟು ಅವ್ರಿಗೂ ನಾನು ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ನಾನು ಫ್ರೈಡ್ ರೈಸ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ನೋಡೋಣ. ಇವಾಗ ನಾನು ನಿಮ್ಗೆ ಆಗಲೇ ಹೇಳ್ದಾಗೆ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು, ಮಶ್ರೂಮ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏನು ಗೊತ್ತಾ ಇಲ್ಲಿ ಸ್ಪೆಷಲ್ ಅಂದರೆ ಮೆಣಸಿನ್ಕಾಯಿನ ನಾನು ಕುಟಾಣಿಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಆಮೇಲೆ ನಾನು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಏನು ಗೊತ್ತಾ, ಮೆಣಸಿನ್ಕಾಯಿನ ಕುಟ್ಟಿ ಹಾಕೋದ್ರಿಂದ ನಿಜವಾಗ್ಲೂ ಫ್ರೈಡ್ ರೈಸ್ ರೆಸಿಪಿನೇ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬ ಸ್ಪೈಸಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕುಟ್ಟಿ ಹಾಕೋದ್ರಿಂದ. ಎಲ್ಲರೂ ಏನು ಗೊತ್ತಾ, ಕಾಮನಾಗಿ ಹಾಗೆ ಕಟ್ ಮಾಡಿ ಹಾಕ್ಕೊಬಿಡ್ತಾರೆ. ಈ ಥರ ಕುಟ್ಟಿ ಹಾಕ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಸ್ವಲ್ಪನೇ ಬಳಸ್ಕೊಳ್ಳಿ, ಏನು ಜಾಸ್ತಿ ಏನು ಬೇಡ. ಎಣ್ಣೆ ಕಾದಿದ್ದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಮೆಣಸಿನ್ಕಾಯಿನ ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನೂ ಕೂಡ ಇವಾಗಲೇ ಸೇರಿಸ್ಕೊತಿದ್ದೀನಿ. ಇವಾಗ ಹಾಗೆ ಮೆಣಸಿನ್ಕಾಯಿನೂ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ ಕೂಡ ಹಾಕೋತಿದ್ದೀನಿ ನಾನು. ಏನಂದರೆ ಕ್ಯಾಪ್ಸಿಕಮು, ಈರುಳ್ಳಿ ಎಲ್ಲ ಜೊತೆಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗಲೇ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ನಿಜವಾಗ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ ಬೀನ್ಸು ಮತ್ತು ಕ್ಯಾರೆಟ್ನು ಒಟ್ಟಿಗೆ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. 2 ಮಿನಿಟ್ಸ್ ಫ್ರೈ ಮಾಡಿದ್ದಾದಮೇಲೆ ಏನು ಗೊತ್ತಾ, ತರಕಾರಿ ಬೇಯೋವಷ್ಟು ಅಷ್ಟೇ ನೀರನ್ನ ಹಾಕ್ಕೊಳ್ಳಿ, ಜಾಸ್ತಿ ನೀರನ್ನ ಹಾಕೋಬೇಡಿ. ಬರೀ ನಾನಿಲ್ಲಿ ನೋಡಿ ಒಂದು 2 ಸ್ಪೂನಷ್ಟು ನೀರನ್ನ ಹಾಕೋತಿದ್ದೀನಿ. ಅಷ್ಟು ಹಾಕಿದ್ರೆ ಸಾಕು, ತರಕಾರಿ ಬೇಯ್ಕೊಳ್ಳುತ್ತೆ. ಆಮೇಲೆ ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೋತಿದ್ದೀನಿ, ಯಾಕಂದರೆ ತರಕಾರಿ ಎಲ್ಲ ಸ್ವಲ್ಪ ಉಪ್ಪು ಹಿಡೀಲಿ ಅಂತ. ಏನು ಗೊತ್ತಾ, ನೀರನ್ನೂ ಅಷ್ಟೇ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆನೇ ಹಾಕಿ ನೀವು ತರಕಾರಿನ ಬೇಯಿಸ್ಕೋಬೋದು ಆರಾಮ್ಸಾಗಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಚೆನ್ನಾಗಾಗುತ್ತೆ ಅಂತ ನೀರನ್ನ ಬಳಸ್ಕೊತಿದ್ದೀನಿ. ಅದು 2 ಸ್ಪೂನ್ ಅಷ್ಟೇ ನಾನು ಬಳಸ್ಕೊಂಡಿರೋದು. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಂತ ಬೇಕಿಲ್ಲ. ಬರೀ ಒಂದು 2 ಸ್ಪೂನ್ ಅಷ್ಟೇ ನೀರನ್ನ ಹಾಕಿದ್ದೀನಿ. ನೀವು ಎಣ್ಣೆಲೇ ಕೂಡ ಫ್ರೈ ಮಾಡ್ಕೋಬೋದು, ಆ ಥರನೂ ನೀವು ಮಾಡ್ಕೊಳ್ಳಿ. ಇವಾಗ ನೀರು ಹಾಕಿದಾದ್ಮೇಲೆ 1-2 ಮಿನಿಟ್ಸ್ ಬಿಡ್ತೀನಿ ನಾನು.
ಇವಾಗ ನೀರೆಲ್ಲ ಸುಂಡಿದಾಗಿದೆ ನೋಡಿ, ತರಕಾರಿ ಕೂಡ ಸ್ವಲ್ಪ ಬೆಂದಿದೆ. ಇವಾಗ ತರಕಾರಿ ಬೆಂದಾದಮೇಲೆ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಮಶ್ರೂಮ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊತಿದ್ದೀನಿ. ಏನಂದರೆ ತರಕಾರಿ ಸೇರಿಸ್ಕೊಂಡ್ವಲ್ಲ ಆವಾಗಲೇ ಮಶ್ರೂಮ್ನ ಸೇರಿಸ್ಕೊಬಿಟ್ರೆ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ. ಅದಕ್ಕೆ ನಾವು ಲಾಸ್ಟಲ್ಲಿ ಸೇರಿಸ್ಕೋಬೇಕು. ಆಮೇಲೆ ಏನಂದರೆ ಮಶ್ರೂಮು ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೆ ನಾವು ಫಸ್ಟೇ ಮಶ್ರೂಮ್ನ ಸೇರಿಸ್ಕೋಬಾರ್ದು, ಲಾಸ್ಟಲ್ಲಿ ಸೇರಿಸ್ಕೊಂಡು ಬರೀ 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು, ಮಶ್ರೂಮ್ ಪೂರ ಬೆಂದೋಗ್ಬಿಡುತ್ತೆ. ಇವಾಗ ಮಶ್ರೂಮ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ನಾನು ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೋತಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಇವಾಗ ಅರಿಶಿನದ ಪುಡಿ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿದ್ದೀನಿ ನಾನು. ಜಾಸ್ತಿ ಏನು ಫ್ರೈ ಮಾಡ್ಕೊಬೇಡಿ, ಸ್ವಲ್ಪ ಮಾಡ್ಕೊಳ್ಳಿ ಸಾಕು. ಇವಾಗ ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೋತಿದ್ದೀನಿ. ಏನು ಗೊತ್ತಾ, ಮಸಾಲೆ ಎಲ್ಲ ಜಾಸ್ತಿ ಏನು ಬೇಡ, ಅದನ್ನು ಕೂಡ ಬೇಕು ಅಂದರೆ ಹಾಕ್ಕೊಳ್ಳಿ, ಆಪ್ಷನಲ್ಲಿ. ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತಿರ್ಗಿ ಅದನ್ನೂ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಸಾಲ ಸ್ಪೈಸಸ್ ಏನು ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಜಾಸ್ತಿ ಮಸಾಲ ಇಷ್ಟ ಆಗಲ್ಲ ಅನ್ನೋರು ಮಸಾಲ ಹಾಕ್ಕೊಳ್ಳೇಬೇಡಿ. ಸ್ವಲ್ಪ ಮಸಾಲ ತುಂಬ ಇಷ್ಟ ಆಗುತ್ತೆ ಅನ್ನೋರು ಒಂಚೂರು ಈ ಥರ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರ್ ಆ ಥರ ಬಳಸ್ಕೋಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ನಾವೇನು ಸಾಸಸ್ ಎಲ್ಲ ಹಾಕಲ್ಲ ಅಲ್ವಾ, ಸ್ವಲ್ಪ ಬಳಸ್ಕೊಂಡಿದ್ದೀನಿ ನಾನು. ಏನು ಗೊತ್ತಾ, ಮಶ್ರೂಮ್ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಏನು ಗೊತ್ತಾ, ಮಶ್ರೂಮ್ ಬೇಗನೆ ಬೆಂದೋಗ್ಬಿಡುತ್ತೆ. ಇವಾಗ ಮಶ್ರೂಮು ಮತ್ತು ಮಸಾಲ ಎಲ್ಲ ಸ್ವಲ್ಪ ಬೆಂದಿದ್ದಾದಮೇಲೆ ರೈಸ್ನ ಹಾಕ್ಕೊಳ್ಳಿ. ಏನು ಗೊತ್ತಾ, ರೈಸ್ನ ಸ್ವಲ್ಪ ಹುಡಿಯಾಗೇ ಮಾಡ್ಕೊಳ್ಳಿ, ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ರೈಸ್ ಮಾಡ್ಕೋಬೇಕಿದ್ರೇ, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ಜಾಸ್ತಿ ಬೆಂದೋಗ್ಬಿಟ್ರೆ ಅನ್ನ ಒಂಚೂರು ಮೆತ್ತ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇವಾಗ ನಾನು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಫೈನಲಾಗಿ ಸ್ವಲ್ಪ ಮೆಣಸಿನ ಪುಡಿನ ಕುಟ್ಟಿ ಇಟ್ಕೊಂಡಿದ್ನಲ್ಲ, ಅದನ್ನ ಮೆಣಸಿನ ಪುಡಿನ ಹಾಕೋತಿದ್ದೀನಿ. ಇವಾಗ ಮೆಣಸಿನ ಪುಡಿ ಹಾಕಿದ್ಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ಉಪ್ಪನ್ನ ಬಳಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ರೈಸ್ ಥರ ಕಾಣಲೇಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಫೀಲ್ ಕೊಡುತ್ತೆ. ನಿಜವಾಗ್ಲೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಯಿತು. ನೋಡಿ, ನೋಡಲಿಕ್ಕೇ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತು ಫ್ರೈಡ್ ರೈಸ್ ಟ್ರೈ ಮಾಡೋಣ ಅಂದ್ಬಿಟ್ಟು ಫ್ರೈಡ್ ರೈಸ್ ಟ್ರೈ ಮಾಡಿದೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಸೂಪರಾಗಿ ಬಂದೈತೆ. ಆಮೇಲೆ ಇನ್ನೊಂದೇನೆಂದರೆ, ತರಕಾರಿನ ಫುಲ್ ಬೇಯಿಸ್ಕೊಳ್ಳೋದ್ಕಿಂತ ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಕೋಬಾರ್ದು. ಸ್ವಲ್ಪ ಬೇಯಿಸ್ಕೊಂಡ್ರೆ ತರಕಾರಿನ ನಿಜವಾಗ್ಲೂ ತರಕಾರಿ ಬಾಯಿಗೆ ಸಿಗ್ತಾರೆ, ಎಷ್ಟು ಚೆನ್ನಾಗೈತೆ ಅಂದರೆ. ಆಮೇಲೆ ಮಶ್ರೂಮ್ ಅಂತೂ ಮೊದಲೇ ನನಗೆ ಫೇವ್ರೇಟು. ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಹೆಂಗೆ ಕೊಡ್ತಾರೆ ಹಂಗೆ ಇದೆ. ಸ್ವಲ್ಪ ಖಾರ ಐತೆ, ನಾನು ಸ್ವಲ್ಪ ಮೆಣಸನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನೀವು ಸ್ವಲ್ಪ ಖಾರನ ಕಮ್ಮಿ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಹೆಂಗೈತೆ ಅಂದರೆ ಮಸ್ಟರ್ಡ್ ರೆಸಿಪಿ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ. ನಿಜವಾಗ್ಲೂ ಮೆಣಸಿನ್ಕಾಯಿನ ಕುಟ್ಟಿ ಹಾಕಿರೋದಕ್ಕೆ ಬಾಯಿಗೆ ಎಷ್ಟು ಖಾರ ಸಿಗ್ತೈತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ನಾನು ಅದ್ರ ಜೊತೆ ಒಂದು ವೆಜಿಟೇಬಲ್ಸ್ ತಿಂತಾಯಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ನೀವು ಈ ಥರ ಹೆಲ್ತಿ ಮೀಲ್ನ ಪ್ರಿಪೇರ್ ಮಾಡ್ಕೊಳ್ಳಿ ಯಾವಾಗ್ಲೂ. ನಾವು ತುಂಬ ಹೆಲ್ತಿ ಇರ್ತೀವಿ ಈ ಥರ ಮೀಲ್ ತಿನ್ನೋದ್ರಿಂದ. ಇವತ್ತಿನ ದಿನ ಇದಾಗಿತ್ತು. ನಾನು ಪುಟ್ಟನ ಕಾಯಬೇಕಾಯ್ತು ಊಟಕ್ಕೆ. ಅವ್ರು ಇವತ್ತು ದೊಡ್ಡಬಳ್ಳಾಪುರ ಸೈಡ್ ಹೋಗಿದ್ದಾರೆ, ಬರೋದು ತುಂಬ ಲೇಟ್ ಆಗುತ್ತಂತೆ. ಅದಕ್ಕೆ ಇವಾಗ ಆಗಲೇ 10 o'clock ಆಗಿದೆ. ನಾನು ಊಟಕ್ಕಾದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೇಗಿದ್ರು ಮಾಡಿದ್ದೇನಲ್ಲ, ಬಿಸಿ ಬಿಸಿ ತಿನ್ಕೊಬಿಡೋದು ಅಂದ್ಬಿಟ್ಟು ನಾನು ಇವತ್ತೇ ಫಸ್ಟು ಅವ್ರು ಬಿಟ್ಬಿಟ್ಟು ತಿಂತಿರ್ತೀನಿ ಯಾವಾಗಾದ್ರು ಎಕ್ಸಾಮ್ ಇದ್ದಾಗ ಆ ಥರ. ಆದರೆ ಅಷ್ಟು ಬೇಗ ನಾನು ಬಿಟ್ಬಿಟ್ಟು ತಿನ್ನಲ್ಲ ಊಟನ. ಈ ಥರ ಅವರೇ ಫೋನ್ ಮಾಡಿ ಹೇಳಬೇಕು ಊಟ ಮಾಡು, ನಾನು ಬರೋದು ಲೇಟ್ ಆಗುತ್ತೆ ಅಂದಾಗ ಊಟ ಮಾಡ್ಕೊಬಿಡ್ತೀನಿ. ನಾನು ಅವ್ರು ಬರೋಷ್ಟರಲ್ಲಿ ಊಟ ಮಾಡಿ ಮಲಗಿರ್ತೀನಿ, ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ. ಕೆಲವು ಟೈಮ್ ಏನು ಗೊತ್ತಾ, ಎಷ್ಟೇ ಲೇಟ್ ಆದರೂ ನಾನು ಕಾಯ್ತೀನಿ ಊಟಕ್ಕೋಸ್ಕರ, ಅವರು ಬರಲಿ. ಒಬ್ಬಳೇ ತಿನ್ನೋಕೆ ತುಂಬ ಬೇಜಾರಾಗುತ್ತಲ್ವ, ಅದಕ್ಕೆ ಅವರು ಬರಲಿ ಅಂತ ನಾನು ತುಂಬ ಕಾಯ್ತಿರ್ತೀನಿ. ಇವತ್ತು ಅವರೇ ಫೋನ್ ಮಾಡಿಬಿಟ್ಟು ಊಟ ಮಾಡಿಬಿಡು ಪಾಪ, ನಾನು ಬರೋದು ಲೇಟ್ ಆಗುತ್ತೆ ಅಂದ್ರಲ್ಲ, ಅದಕ್ಕೆ
ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ನಿಜವಾಗ್ಲೂ ಸೇಮ್ ವೆಜಿಟೇಬಲ್ ಫ್ರೈಡ್ ರೈಸ್ ಥರನೂ ಅನಿಸ್ತಾ ಇಲ್ಲ, ಮಶ್ರೂಮ್ ಫ್ರೈಡ್ ರೈಸ್ ಥರ ಅನಿಸ್ತೈತೆ ನನಗೆ ನಿಜವಾಗ್ಲೂ. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಕೊಡ್ತಾರೆ ಹಾಗೇ ಇದೆ ನಿಜವಾಗ್ಲೂ. ಸೂಪರ್ ಇದೆ ನಿಜವಾಗ್ಲೂ. ನೀವು ಈ ಫ್ರೈಡ್ ರೈಸ್ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಮಶ್ರೂಮ್ ರೆಸಿಪಿ ನಿಜವಾಗ್ಲೂ ಹೆಂಗೈತೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗೈತೆ. ಸೂಪರಾಗಿ ಬಂದೈತೆ. ಪುಟ್ಟ ಮೇಲೆ ಸಿಗ್ತೀನಿ. ಫ್ರೈಡ್ ರೈಸ್ ಹೆಂಗಿತ್ತು? ಸೂಪರ್ ಆಗಿತ್ತು ಪಾಪ. ಚೆನ್ನಾಗಿತ್ತಾ? ನೆಕ್ಸ್ಟ್ ಲೆವೆಲ್ ಅಲ್ಟೇನು ರೆಸ್ಟೋರೆಂಟ್ ಸ್ಟೈಲ್ ಥರ ಇತ್ತಾ? ಸೇಮ್ ಹೋಟ್ಲ್ ಮಾಡ್ತಲ್ಲ. ಹಾಂ ಚೆನ್ನಾಗಿತ್ತಾ? ಸಖತ್ತಾಗಿತ್ತು ಪಾಪ ಅವರೇ. 5 ಸ್ಟಾರ್ ಕೊಡಬೇಕು ನಿಮಗೆ. ಸರಿ ಆಯಿತು, ಮಲ್ಕೋ. ಆಯಿತು, ಟೈಮ್ ಆಗ್ಬಿಟ್ಟಿದ್ದಾಗಲೇ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನೀವು ನೋಡಿದ್ರಲ್ಲ ಏನೇನು ಮಾಡಿದೆ ಅಂತ. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದು ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.